ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದರು. ಈಗ ಇದೇ ವಿಚಾರ ಕಾಂಗ್ರೆಸ್ನಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ 2 ಪ್ರಬಲ ಖಾತೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಈಗ ಡಿಕೆಶಿ ಬದಲಾವಣೆಗೆ ಸಿಎಂ ಬಣ ಪಟ್ಟು ಹಿಡಿದಿದ್ದು, ಡಿಸಿಎಂ ಡಿಕೆಶಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈ ತಪ್ಪುತ್ತಾ ಎಂಬ ಚರ್ಚೆಗಳು ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಬದಲಾವಣೆಗೆ ಹೆಚ್ಚಿನ ಒತ್ತಡ ಹಾಕಲಾಗುತ್ತಿದೆ. ರಣದೀಪ್ ಸುರ್ಜೇವಾಲಾ ಅವರನ್ನ ಬದಲಾವಣೆ ಮಾಡುವಂತೆ ಸಿಎಂ ಬಣದವರು ಹೈಕಮಾಂಡ್ಗೆ ಒತ್ತಡ ಹಾಕ್ತಿದ್ದಾರೆ ಎನ್ನಲಾಗಿದೆ. ಸುರ್ಜೇವಾಲಾ ಬದಲಾಗಿ ಛತ್ತೀಸ್ಗಢ ಮಾಜಿ ಸಿಎಂ ಭೂಪೇಶ್ ಬಘೇಲಾ ನೇಮಕಕ್ಕೆ ಹೈಕಮಾಂಡ್ ನಾಯಕರು ಚಿಂತನೆ ನಡೆಸಿದ್ದಾರೆ. ಸಿಎಂ ಆಗಿ ದೇವರಾಜು ಅರಸು ದಾಖಲೆ ಮುರಿಯಲು ಸಿಎಂ ಇಂಗಿತ ವಿಚಾರದ ಬಗ್ಗೆ ಮಾತನಾಡಿದಂತಹ ಗೃಹ ಸಚಿವ ಪರಮೇಶ್ವರ್, ಸಿದ್ದರಾಮಯ್ಯನವರು ದೀರ್ಘಾವಧಿ ಸಿಎಂ ಆಗಲೆಂದು ನಾನು ಹಾರೈಸುತ್ತೇನೆ. ಈ 5 ವರ್ಷ ಆಡಳಿತ ಪೂರ್ಣಗೊಳಿಸಿದ್ರೆ ದಾಖಲೆಯಾಗುತ್ತೆ. ಬರೀ 2.5 ವರ್ಷ ಅಧಿಕಾರ ಅಂತ ಹೈಕಮಾಂಡ್ ಎಲ್ಲೂ ಹೇಳಿಲ್ಲ ಅಂತ ಹೇಳಿದರು. ಸಿದ್ದರಾಮಯ್ಯನವ್ರನ್ನ ಆ ಸಂದರ್ಭದಲ್ಲಿ ನಮ್ಗೆ ಯಾರು ಏನು ಹೇಳಲಿಲ್ಲ, ನೀವು 2.5 ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ, ಅವ್ರನ್ನ 2.5 ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ. ನಾವು ಅಂದ್ಕೊಂಡಿದ್ದು ಅವರು 5 ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ಅವರಿಗೆ 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ಅದು ನಾನೇ ಹೇಳಿದ್ದೀನಿ, ಆ ರೀತಿ ಹಾರೈಸ್ತೇನೆ. ದೇವರಾಜು ಅರಸು ದಾಖಲೆ ಸಿದ್ದರಾಮಯ್ಯ ಮುರಿಯಲಿ ಅನ್ನುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಗೆ ರಿಯಾಕ್ಷನ್ ನೀಡಿದ ಸಚಿವ ಎಂಬಿ ಪಾಟೀಲ್, ದೇವರಾಜು ಅರಸು 7 ವರ್ಷಗಳ ಕಾಲ ಸಿಎಂ ಆಗಿದ್ರು, ಸಿದ್ದರಾಮಯ್ಯನವರು ಪೂರ್ಣಾವಧಿ ಇರ್ತಾರೆ, 7 ವರ್ಷಗಳಲ್ಲ 10 ವರ್ಷ ಇರ್ತಾರೆ ಅಂತ ಹೇಳಿದರು. ಮುಖ್ಯಮಂತ್ರಿಗಳು ಈಗ 7 ವರ್ಷ ಬಂತು, ಮುಖ್ಯಮಂತ್ರಿಗಳು 7 ವರ್ಷಕ್ಕೆ 10 ವರ್ಷ ಆಗ್ತಾರೆ ಉಳಿತಾರೆ. ಯಾರು ಅವ್ರನ್ನ ಮಾಡಿಲ್ಲ. ಹೈಕಮಾಂಡ್ ಇವತ್ತೊಂದು ದಿವಸ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಏನು ಹೇಳ್ತದೆ ಅದು ಅಂತಿಮ. ಹೈಕಮಾಂಡ್ ಏನು ಹೇಳಿದೆ ನಿಮ್ಗೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ, ಮತ್ತೆ ಅವ್ರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಹಾಗೆಯೇ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಮಾತನಾಡಿ, ಸಿಎಂ ಗಟ್ಟಿಯಾಗಿ ಕುರ್ಚಿಯಲ್ಲಿ ಕೂತಿದ್ದಾರೆ, ಬದಲಾವಣೆ ವಿಚಾರವೇ ಇಲ್ಲ ಅಂತ ಹೇಳಿದರು. ಪದೇ ಪದೇ ಚರ್ಚೆ ಆಗ್ತಾನೆ ಇದೆ. ಇಲ್ಲ ಅಂತ ಕೆಲವರು ಹೇಳ್ತಾರೆ, ಮತ್ತೆ ಅದು ಚರ್ಚೆನೇ ಇಲ್ಲ ಆಗ್ತಾರೆ. ಇವತ್ತು ಇವರು ಚರ್ಚೆನೇ ಇಲ್ಲ. ಎಂಪಿ ಪಾಟೀಲ್ ಹೇಳಿದ್ರೆ 5 ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ, ಕೂತು ಬಿಟ್ಟಿದ್ರಲ್ಲ ಭದ್ರವಾಗಿ, ಚರ್ಚೆಯಲ್ಲಿ ಬಂತು ಬಿಡಿ. ಸಿಎಂ ಕುರ್ಚಿ ಬಗ್ಗೆ ಯಾಕೆ ಪದೇ ಪದೇ ಚರ್ಚೆ ಆಗ್ತಾನೆ ಇದೆ. ಇಲ್ಲ ಅಂತ ಕೆಲವರು ಹೇಳ್ತಾರೆ, ಮತ್ತೆ ಅದು ಚರ್ಚೆನೇ ಇಲ್ಲ ಆಗ್ತಾರೆ. ಇವತ್ತು ಇವರು ಚರ್ಚೆನೇ ಇಲ್ಲ. ಎಂಪಿ ಪಾಟೀಲ್ ಹೇಳಿದ್ರೆ 5 ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ, ಕೂತು ಬಿಟ್ಟಿದ್ರಲ್ಲ ಭದ್ರವಾಗಿ, ಚರ್ಚೆಯಲ್ಲಿ ಬಂತು ಬಿಡಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಮಧ್ಯೆ ಹೊಸ ಸಂಕಷ್ಟವೊಂದು ಶುರುವಾಗಿದೆ. ಮತ್ತೆ ಜಾತಿ ಜನಗಣತಿ ಜಟಾಪಟಿ ಶುರುವಾಗಿದೆ. ಶೀಘ್ರವೇ ಜಾತಿ ಜನಗಣತಿ ವರದಿ ಜಾರಿಗೆ ಅಹಿಂದ ಕೂಟ ಪಟ್ಟು ಹಿಡಿದಿದೆ. ರಾಜ್ಯ ಸರ್ಕಾರ ಜಾತಿ ಜನಗಣತಿ ಜಾರಿಗೆ ವಿಳಂಬ ಮಾಡ್ತಾ ಇರೋದನ್ನ ಖಂಡಿಸಿ ಆಂದೋಲನ ಮಾಡಲು ಇವತ್ತು ಅಹಿಂದ ಮುಖಂಡರು ಸಭೆ ನಡೆಸಲು ಮುಂದಾಗಿದ್ದಾರೆ. ಬೆಂಗಳೂರು ಉಸ್ತುವಾರಿ ಬದಲಾಯಿಸುವಂತೆ ಸಿಎಂಗೆ ಬಿಜೆಪಿ ಶಾಸಕ ಮುನಿರತ್ನ ಪತ್ರ ಬರೆದಿದ್ದಾರೆ. ಒಬ್ಬ ಶಾಸಕನಾಗಿ ನಾನು ಮನವಿ ಮಾಡ್ತೇನೆ, ಬೆಂಗಳೂರು ಉಸ್ತುವಾರಿಯನ್ನ ಬದಲಾಯಿಸಿ. ಆಂಧ್ರದ ಗುತ್ತಿಗೆದಾರರು ರಾಜ್ಯಕ್ಕೆ ಬಂದಿದ್ದಾರೆ, ಇಲ್ಲಿನ ಅನುದಾನ ಪಡೆಯಲು ಪ್ರಯತ್ನ ಮಾಡ್ತಿದ್ದಾರೆ. ಹಿಂದೆ ನೀವು ಸಿಎಂ ಆಗಿದ್ದಾಗ ಹೆಚ್ಚಿನ ಅಭಿವೃದ್ಧಿಯಾಗಿತ್ತು. ಹೈದರಾಬಾದನ್ನೇ ನಾವು ಹಿಂದಿಕ್ಕಿದ್ವಿ, ಆದರೆ ಈ 2 ವರ್ಷದಲ್ಲಿ 20 ವರ್ಷ ಹಿಂದಕ್ಕೆ ಹೋಗಿದೆ. ಹೀಗಾಗಿ ಬೆಂಗಳೂರು ಉಸ್ತುವಾರಿ ಬದಲಾಯಿಸಿ ಅಂತ ಒತ್ತಾಯಿಸಿದ್ದಾರೆ. ಈಗ ರಾಜಕೀಯದಲ್ಲಿ ನಡೀತಾ ಇರುವ ಡೆವಲಪ್ಮೆಂಟ್ಸ್ ಅನ್ನ ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿಯಲ್ಲೂ ರಾಜ್ಯಾಧ್ಯಕ್ಷ ಬದಲಾವಣೆಗಾಗಿ ಅಂತರ್ಯುದ್ಧ ಆರಂಭ ಆಗಿದ್ದು, ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಎಂಟ್ರಿ ಆಗಿದೆ. ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಎಚ್ಡಿಕೆ ಜೊತೆ ಚರ್ಚೆ ನಡೆಸಲು ಮುಂದಾಗಿದೆ. ಈಗಾಗಲೇ ಹೈಕಮಾಂಡ್ನಿಂದ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದು, ವರಿಷ್ಠರ ನೋಟಿಸ್ಗೂ ಯತ್ನಾಳ್ ಡೋಂಟ್ ಕೇರ್ ಅಂದಿದ್ದಾರೆ. ಬೂದಿ ಮುಚ್ಚಿದ ಕೆಂಡದಂತಾಗಿದ್ದ ಮೈಸೂರಿನ ಉದಯಗಿರಿ ಸಹಜ ಸ್ಥಿತಿಗೆ ಮರಳಿದೆ. ಉದಯಗಿರಿ ಮಹದೇವಪುರ ರಸ್ತೆಯಲ್ಲಿ ಮತ್ತೆ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ನಿನ್ನೆ ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿದ್ದ ಪೊಲೀಸರು ಇವತ್ತು ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನು ಅಂಗಡಿ ಮುಂಗಟ್ಟು ಕೂಡ ಎಂದಿನಂತೆ ತೆರೆದಿದ್ದು ವ್ಯಾಪಾರ ವಹಿವಾಟು ಮಾಡಲಾಗಿದೆ. ಸದ್ಯ ಈಗ ಉದಯಗಿರಿ ಸಹಜ ಸ್ಥಿತಿಗೆ ಮರಳಿದೆ.
ಇನ್ನು ಠಾಣೆಗೆ ಕಲ್ಲು ತೂರಾಟ ಮಾಡಿದ್ದವರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಈವರೆಗೆ 17 ಜನರನ್ನ ಬಂಧನ ಮಾಡಲಾಗಿದ್ದು ಉಳಿದವರಿಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ. ಸಿಸಿಟಿವಿ ಆಧರಿಸಿ ಆರೋಪಿಗಳನ್ನ ಬಂಧನ ಮಾಡಲಾಗಿದ್ದು ಗಲಭೆ ಸಂಬಂಧ 1000 ಜನರ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಉದಯಗಿರಿ ಪೊಲೀಸ್ ಠಾಣೆಗೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಉದಯಗಿರಿ ಪೊಲೀಸ್ ಠಾಣೆಗೆ ಸಚಿವ ಮಹದೇವಪ್ಪ ಭೇಟಿ ಕೊಟ್ಟಿದ್ರು. ಘಟನೆ ಕುರಿತು ಪೊಲೀಸರಿಂದ ಮಹದೇವಪ್ಪ ಮಾಹಿತಿ ಪಡೆದುಕೊಂಡರು. ಠಾಣೆಯಲ್ಲಿ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ, ಕಮಿಷನರ್ ಸೀಮಾ ಲಾಟ್ಕರ್, ಡಿಸಿಪಿ ಜಾಹ್ನವಿ ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಸಚಿವರು, ನಾಳೆ ಸಿಎಂ ಕೂಡ ಉದಯಗಿರಿ ಗಲಾಟೆಯ ವಿಚಾರವಾಗಿ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾರೆ, ಘಟನೆಯ ಮಾಹಿತಿಯನ್ನ ಪಡಿತಾರೆ ಅಂತ ಹೇಳಿದರು. ಟೈಮ್ಲಿ ಆ್ಯಕ್ಷನ್ನಿಂದ ಆಗ್ಬೋದಾದ ಅನಾಹುತಗಳನ್ನು ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಟೈಮ್ಲಿ ಆ್ಯಕ್ಷನ್, ಸೆನ್ಸಿಬಲ್ ಆಗಿ ಆ್ಯಕ್ಷನ್ ಮಾಡಿದ್ದಾರೆ. ಮತ್ತು ಯಾರು ತಪ್ಪು ಮಾಡಿದ್ದಾರೆ ಮತ್ತು ಅವರನ್ನು ಅರೆಸ್ಟ್ ಮಾಡಿ ಜೇಸಿನಲ್ಲಿದ್ದಾರೆ. ಒಂದು ಕೇಸು ರೆಪ್ರೆಸೆಂಟೇಷನ್ ಹೆಚ್ಚಾಗಿ ಕ್ರೈಮ್ ಕೊಟ್ಟು CCTV ಅದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ಮತ್ತು ಯಾರ್ಯಾರು ಮಿಸ್ಕ್ರಿಯೆಂಟ್ಸು ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಉಳಿದಂತೆ ಯಾರು ಇದಕ್ಕೆ ಸಂಬಂಧ ಇಲ್ಲ, ಮುಗ್ದಿದ್ದಾರೆ. ಅವ್ರು ಯಾರಿಗೂ ಏನು ಮೈಸೂರು ಉದಯಗಿರಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತಹ ತನ್ವೀರ್ ಸೇಠ್, ಈಗ ಉದಯಗಿರಿ ಸಹಜ ಸ್ಥಿತಿಗೆ ಬಂದಿದೆ. ಪೊಲೀಸ್ ಇಲಾಖೆ ಸಿಸಿಟಿವಿ ಫುಟೇಜ್ ನೋಡಿ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಪೊಲೀಸರು ಎಲ್ಲಾ ಠಾಣೆಯಲ್ಲೂ ಶಾಂತಿ ಸಭೆ ನಡೆಸಿದ್ದಾರೆ. ಪೊಲೀಸ್ ವಿಚಾರಣೆಯಲ್ಲಿ ನಾನು ಮಧ್ಯ ಪ್ರವೇಶಿಸಲ್ಲ, ಆದರೆ ಅಮಾಯಕರಿಗೆ ತೊಂದರೆ ಕೊಡಬಾರದು. ಈ ಘಟನೆಗೆ ಮೂಲ ಕಾರಣ ಯಾರು, ಆ ಪೋಸ್ಟ್ ಹಾಕಿದ್ಯಾರು, ಸಿದ್ಧಪಡಿಸಿದ್ಯಾರು ಅಂಥವರನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು. ಈ ಕುರಿತು ನಾನು ಯಾವ ನಾಯಕರ ಹೇಳಿಕೆಗೂ ಉತ್ತರ ಕೊಡಲ್ಲ, ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಲ್ಲ ಅಂತ ಹೇಳಿದರು. ಆವತ್ತೇ ರಾತ್ರಿ ಸುಮಾರು 1:30-2 ಗಂಟೆ ಸಮಯದಲ್ಲಿ ಎಲ್ಲವೂ ಹತೋಟಿಗೆ ತಂದು ಸಹಜ ಸ್ಥಿತಿಗೆ ತರುವಂಥದ್ರಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸಿ ಎಲ್ಲೆಲ್ಲಿ ನಾವು ತಿಳಿ ಹೇಳಬೇಕಾಗಿತ್ತು ಹೇಳಿ ಅದನ್ನು ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ಮರಳಿದೆ. ಇದ್ದಂತಹ CCTV ಫುಟೇಜಸ್ಸು ಮತ್ತು DVRಗಳನ್ನ ವಶಕ್ಕೆ ಪಡೆದು ಅದರಲ್ಲಿ ಮಾಹಿತಿ ಸಂಗ್ರಹ ಮಾಡುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಶಾಂತಿ ಸಭೆ ಮತ್ತು ಇವತ್ತು ಏನು ಶಾಬಾನ್ ಹಬ್ಬದ ಪ್ರಯುಕ್ತ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಎಲ್ಲ ಠಾಣೆ ವ್ಯಾಪ್ತಿಯಲ್ಲೂ ಸಭೆಗಳನ್ನ ನಡೆಸಿದ್ದಾರೆ. ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ವಿಚಾರಕ್ಕೆ ಎಸ್ಡಿಪಿಐ ಸಿಡಿದೆದ್ದಿದೆ. ಕೇಂದ್ರ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಬೆಳಗಾವಿಯಲ್ಲಿ ಎಸ್ಡಿಪಿಐ ಪ್ರತಿಭಟನೆ ನಡೆಸಿತು. ಚೆನ್ನಮ್ಮ ವೃತ್ತದಲ್ಲಿ ಜಮಾಯಿಸಿದ ಎಸ್ಡಿಪಿಐ ಕಾರ್ಯಕರ್ತರು ವಕ್ಫ್ ಬಚಾವೋ, ಸಂವಿಧಾನ ಬಚಾವೋ ಅಂತ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ಈಗ ಕ್ರೈಮ್ ಸುದ್ದಿಗಳನ್ನ ನೋಡ್ತಾ